ಈಗ ಒಂದು ಕೆಲಸ ಮಾಡಿ ಸೇನಾಧಿಕಾರಿಗಳು, ಆ ಹೆಣ್ಣು ಮಕ್ಕಳ ಬಳಿ ಹೋಗಿ ಸ್ವಲ್ಪ ಸುಣ್ಣವನ್ನು ಕೇಳ್ತೀನಿ, ನೋಡೋಣ ಅವರ ಚಮತ್ಕಾರವನ್ನು. ಅಪ್ಪನೇ ಮಹಾಪ್ರಭು, ಈಗಲೇ ಹೋಗುತ್ತಿರುವೆ. ಅಮ್ಮ, ಯಾರಿದ್ದೀರಮ್ಮ ಒಳಗಡೆ? ಯಾರು ಹೇಳಿ ನೀವು? ಅಮ್ಮ, ನಾವು ಪಕ್ಕದ ರಾಜ್ಯದ ಸೇನಾಧಿಕಾರಿಗಳು. ಏನು ವಿಷಯ ಹೇಳಿ? ಅಮ್ಮ, ಸ್ವಲ್ಪ ತಾಂಬೂಲ ಸವಿಯಲು ಸುಣ್ಣ ಬೇಕಾಗಿದೆ. ತೆಗೆದುಕೊಳ್ಳಿ, ಸುಣ್ಣವನ್ನು ತರುತ್ತೇನೆ. ಅಮ್ಮ, ನಾವು ತುಂಬ ಜನ ಇದ್ದೇವೆ, ಅಷ್ಟು ಜನಕ್ಕೆಲ್ಲ ಇಷ್ಟು ಸುಣ್ಣ ಸಾಕಾಗುವುದಿಲ್ಲ ತಾಯಿ. ನೀವು ಎಲ್ಲರೂ ತಾಂಬೂಲ ಸವಿದು ಮಿಕ್ಕ ಸ್ವಲ್ಪ ಸುಣ್ಣವನ್ನು ನೆಲದ ಮೇಲೆ ಹಾಕಿ, ಇದು ಸುಣ್ಣದ ಬೆಟ್ಟವನ್ನೇ ಮಾಡುತ್ತದೆ. ಇದೇ ತಾಯಿ, ನಂಬಲು ಅಸಾಧ್ಯ. ಸರಿ ತಾಯಿ, ಕೊಡಿ. ಅಮ್ಮ, ನಾವಿನ್ನು ಬರುತ್ತೇವೆ. ಸರಿ, ನೀವಿನ್ನು ಹೊರಡಿ. ಇದೇನಿದು ಸೇನಾನಿ, ಇಷ್ಟು ಸುಣ್ಣ ಇಷ್ಟು ಜನಕ್ಕೆ ಸಾಕಾಗುತ್ತದೆಯೇ? ನೀವು ಹೇಳಿ ಜಾಸ್ತಿ ತರಬೇಕಿತ್ತು. ಪ್ರಭು, ನಾವು ತಿಳಿಸಿದೆವು, ನಾವು ತುಂಬ ಜನ ಇದ್ದೇವೆ ತಾಯಿ, ಇಷ್ಟು ಸುಣ್ಣ ಸಾಕಾಗುವುದಿಲ್ಲವೆಂದು. ಆ ಹೆಣ್ಣು ಮಗು ಇಷ್ಟು ಸುಣ್ಣವನ್ನು ಕೊಟ್ಟು ನೀವು ಎಲ್ಲರೂ ತಾಂಬೂಲವನ್ನು ಸವಿದು ಮಿಕ್ಕ ಸ್ವಲ್ಪ ಸುಣ್ಣವನ್ನು ನೆಲದ ಮೇಲೆ ಹಾಕಿ ಇದು ಸುಣ್ಣದ ಬೆಟ್ಟವನ್ನೇ ಮಾಡುತ್ತದೆ ಎಂದು ಹುಚ್ಚುಚ್ಚಾಗಿ ಮಾತನಾಡುತ್ತಿತ್ತು. ಹಾಗೇನು? ಕೊಡಿ, ನೋಡೇ ಬಿಡೋಣ ಈ ಚಮತ್ಕಾರವನ್ನು. ಅಣ್ಣ, ಈ ಸುಣ್ಣವನ್ನು ಕೆಳಗೆ ಹಾಕಿದ್ದೇವೆ, ನೋಡೋಣ. ಅಣ್ಣ, ಇದೇನಿದು ಚಮತ್ಕಾರ? ಹೌದು ತಮ್ಮ, ನಾವು ಈ ಕೂಡಲೇ ಆ ಹೆಣ್ಣು ಮಕ್ಕಳನ್ನು ನೋಡಲೇಬೇಕು. ಸೇನಾಧಿಕಾರಿಗಳೇ, ನಡೆಯಿರಿ, ಆ ಹೆಣ್ಣು ಮಕ್ಕಳನ್ನು ನಮಗೆ ತೋರಿಸಿ. ಹಾಗೇ ಆಗಲಿ ಪ್ರಭು, ಬನ್ನಿ. ಯಾರಿದ್ದೀರಾ ಒಳಗಡೆ? ಯಾರದು? ನಾವು ಪಕ್ಕದ ದೇಶದ ಮಹಾರಾಜರು. ಯಾರು ನೀವು? ಇಷ್ಟು ಸುಂದರವಾಗಿದ್ದೀರಲ್ಲ, ಈ ಕಾಡಿನಲ್ಲಿ ಏಕೆ ವಾಸಿಸುತ್ತಿದ್ದೀರಿ? ನಿಮ್ಮ ತಂದೆ ತಾಯಿ ಎಲ್ಲಿ? ನಮ್ಮ ಹೆಸರು ದೊಡ್ಡಣ್ಣಿ ಚಿಕ್ಕಣ್ಣಿ ಅಂತ. ನಮ್ಮ ತಾಯಿ ಒಂದು ನಾಯಿ, ನಾವು ನಾಯಿಯ ಮಕ್ಕಳು. ಏನಿದು ವಿಚಿತ್ರ, ನೀವು ನಾಯಿಯ ಮಕ್ಕಳೇ? ಹೌದು, ನಾವು ಒಂದು ನಾಯಿಯ ಮಕ್ಕಳೇ. ನಮ್ಮ ತಾಯಿ ನಾಯಿ. ನಮ್ಮ ತಾಯಿ ಹುಡುಕಿಕೊಂಡು ಬಂದ ಆಹಾರವನ್ನೇ ನಾವು ತಿನ್ನುತ್ತೇವೆ. ಹೀಗೆ ನಮ್ಮ ಜೀವನ ನಡೀತಿದೆ ಪ್ರಭು. ಆದರೂ ಇಷ್ಟು ಸುಂದರವಾದ ಹೆಣ್ಣು ಮಕ್ಕಳು ಈ ದೊಡ್ಡ ಕಾಡಿನಲ್ಲಿ ಮತ್ತು ಇಷ್ಟು ಚಿಕ್ಕ ಗುಡಿಸಿನಲ್ಲಿ ಇರುವುದು ಕ್ಷೇಮವಲ್ಲ. ದಯಮಾಡಿ ನೀವು ನಮ್ಮ ಅರಮನೆಗೆ ಬರುವಿರಾ? ಹಾಗಲಿ ಪ್ರಭು, ನಾವೀಗಲೇ ಬರುತ್ತೇವೆ. ಅಕ್ಕ, ಅಮ್ಮನನ್ನು ಬಿಟ್ಟು ಹೇಗೆ ಹೋಗೋದು? ಒಂದು ಮಾತು ಸಹ ಹೇಳದೆ ಅಮ್ಮನನ್ನು ಬಿಟ್ಟು ನಾನು ಬರುವುದಿಲ್ಲ. ಏ ಚಿಕ್ಕೋನಿ, ಸುಮ್ಮನೆ ನನ್ನ ಮಾತು ಕೇಳು. ಬಾ, ಅರಮನೆಗೆ ಹೋಗೋಣ. ಮಹಾರಾಜರು ಕರೀತಿದ್ದಾರೆ. ಅವ್ರನ್ನ ಒರೆಸಿ ಅರಮನೆ ಮಹಾರಾಣಿಯರಾಗಿ ಮೆರೆಯೋಣ. ಈ ನಾಯಿಯ ಮಕ್ಕಳಾಗಿ ಇಲ್ಲೇ ಬಿದ್ದು ಸಾಯೋದ್ರ ಬದಲು ನಾವು ಅರಮನೆಗೆ ಹೋಗಿ ರಾಣಿಗಳ ಥರ ಮೆರೆಯೋಣ. ಅಕ್ಕ, ನೀನು ಈ ಥರ ಮಾತಾಡಬಾರ್ದಾಗಿತ್ತು. ಅಮ್ಮ ನಾಯಿಯಾಗಿದ್ರು ನಮ್ಮನ್ನು ಇಷ್ಟು ವರ್ಷ ಸಾಕಿ ದೊಡ್ಡವ್ರನ್ನ ಮಾಡಿದೆ. ಹಾಗಂತ ನಾವು ಈ ನಾಯಿ ಮಕ್ಕಳಾಗಿ ಸಾಯೋವರೆಗೂ ಈ ಗುಡಿಸ್ಲಲ್ಲೇ ಕೊಳಿ ಅಂತೀಯಾ? ಸುಮ್ಮನೆ ನಡಿ ನನ್ನ ಜೊತೆಲಿ. ಪ್ರಭು, ನಾವು ನಿಮ್ಮ ಜೊತೆ ಅರಮನೆಗೆ ಬರ್ತೀವಿ ಪ್ರಭು. ಸರಿ, ಹಾಗಾದರೆ ನಾವು ಇನ್ನು ಇಲ್ಲೇ ಗಾಂಧರ್ವ ವಿವಾಹವನ್ನು ಆಗಿ ಅರಮನೆಯ ಕಡೆ ಹೊರಡೋಣ. ಸರಿ ಮಹಾರಾಣಿಯರು, ನಾವಿನ್ನು ಹೊರಡೋಣವೇ ಅರಮನೆಯ ಕಡೆಗೆ? ಆಗಲಿ ಮಹಾರಾಜ, ನಡೀರಿ, ಹೊರಡೋಣ. ಅಮ್ಮ, ಸೇನಾಧಿಕಾರಿಗಳಿಗೆ ಕುದುರೆ ಕಟ್ಟಲು ಅಣಿ ಮಾಡಲು ಹೇಳು. ಈಗಲೇ ನಾವು ಅರಮನೆಯ ಕಡೆಗೆ ಸಾಗೋಣ. ಅಕ್ಕ, ನಾವು ಈಗ ಹೇಗೆ ಹೊರಡೋದು ಅಮ್ಮನನ್ನು ಬಿಟ್ಟು? ಅಮ್ಮ ಬಂದು ಇಲ್ಲಿ ನಮ್ಮನ್ನು ಹುಡುಕಿದರೆ ಏನು ಗತಿ? ಅಮ್ಮನಿಗೆ ಒಂದು ಮಾತು ಹೇಳಿ ಹೋಗೋಣವೇ? ಚಿಕ್ಕೋನಿ, ಆ ನಾಯಿ ಬಂದು ನಮ್ಮನ್ನು ಹೇಗೆ ಹುಡುಕುತ್ತೆ? ನಡಿ ಸುಮ್ಮನೆ. ಏ ಚಿಕ್ಕೋನಿ, ಈ ನಾಯಿಯನ್ನು ನಂಬಿಕೊಂಡು ನಾವು ಬಂದ ಅದೃಷ್ಟವನ್ನು ಕಾಲಲ್ಲಿ ಒದ್ದರೆ ಯಾರಾದರೂ ನಮ್ಮನ್ನು ದಡ್ಡರು ಎಂದು ಕರೆಯುತ್ತಾರೆ. ನಡಿ ಸುಮ್ಮನೆ ಅರಮನೆ ಕಡೆಗೆ. ಅಕ್ಕ, ನೀ ಏನೇ ಹೇಳಿದರೂ ಅಮ್ಮನನ್ನು ಬಿಟ್ಟು ಬರಲು ನನ್ನ ಮನಸ್ಸು ನಿಜವಾಗ್ಲೂ ಒಪ್ಪುತ್ತಿಲ್ಲ ಅಕ್ಕ. ದಯವಿಟ್ಟು ಅಮ್ಮನನ್ನು ಭೇಟಿ ಮಾಡಿ ಒಂದು ಸಲ ಹೇಳಿ ಹೋಗೋಣವೇ? ಅಯ್ಯೋ ಚಿಕ್ಕೋನಿ, ನಿನಗೆ ತಲೆಗಿಲೆ ಕೆಟ್ಟಿದೆಯಾ ಹೇಗೆ? ಆ ನಾಯಿಯನ್ನು ಈ ನಮ್ಮ ಮಹಾರಾಜ ಗಂಡಂದಿರ ಮುಂದೆ ತಾಯಿ ಎಂದು ಹೇಳಿಕೊಳ್ಳಲು ನಮಗೆ ನಾಚಿಕೆ ಆಗುವುದಿಲ್ಲವಾ? ಸುಮ್ಮನೆ ನಡಿ ಚಿಕ್ಕೋನಿ, ನಾಯಿ ಬರುವ ಸಮಯ ಆಯಿತು. ಸುಮ್ಮನೆ ಈಗ ಆ ನಾಯಿ ಬಂದರೆ ನಮ್ಮನ್ನು ಹೋಗಲು ಬಿಡುವುದಿಲ್ಲ. ನಮ್ಮ ಜೊತೆಲೇ ಬರಬೇಕಾಗುತ್ತದೆ. ಆಗ ರಾಜ್ಯದ ಜನರಿಗೆ ಇದು ನಮ್ಮ ತಾಯಿ ಎಂದು ನಾವು ಹೇಗೆ ಹೇಳಿಕೊಳ್ಳುವುದು? ಎಲ್ಲರೂ ನಮ್ಮನ್ನು ಅಪಹಾಸ್ಯ ಮಾಡುತ್ತಾರೆ. ಜೋಕೆ. ನಡಿ ಸುಮ್ಮನೆ ಅರಮನೆ ಕಡೆ ಗಂಡಂದಿರ ಜೊತೆಲಿ ಪಯಣ ಬೆಳೆಸೋಣ.